ಇಲ್ಲಿ ಒಟ್ಟು ಒಂದು 60 ಜನ ಮಹಿಳೆಯರು ಉದ್ಯೋಗವನ್ನು ಮಾಡ್ತಿದ್ದಾರೆ. ಇಲ್ಲಿ ಹತ್ತಿಯಿಂದ ನಾವೇನು ಮಾಡ್ತೀವಿ, ಫಸ್ಟ್ ದಾರ ತೆಗಿತೀವಿ. ಆ ದಾರದಿಂದ ಖಾದಿ ಉತ್ಪನ್ನಗಳು ಇಲ್ಲಿ ತಯಾರಾಗ್ತಾಯಿದೆ ಕೈಮಗ್ಗದಿಂದ. ಈ ನೋಡ್ತಾ ಇದ್ದೀರಿ ಕೈಮಗ್ಗಗಳಲ್ಲಿ ಟವಲ್ಲು, ಮನೆಗೆ ಬೇಕಾದಂಥ ಉತ್ತಮವಾದ ಖಾದಿ ಟವಲ್ಗಳು, ಶರ್ಟ್ ಬಟ್ಟೆ, ಜುಬ್ಬಾ ಬಟ್ಟೆ, ಸೀರೆ, ಕರ್ಚಿಫು, ಪಂಚೆ, ಪ್ರತಿಯೊಂದು ಉತ್ಪಾದನೆಗಳನ್ನು ಈ ಖಾದಿ ಕೇಂದ್ರದಲ್ಲಿ ಉತ್ಪಾದನೆ ಮಾಡ್ತಾಯಿದ್ವಿ. ಮತ್ತು ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದರೆ ಖಾದಿ ಕುಂಠಿತ ಆಗ್ತಾಯಿದೆ. ಏನಪ್ಪ ಅಂದರೆ ಯುವ ಪೀಳಿಗೆಗಳು ಖಾದಿಗೆ ಹೆಚ್ಚಿನ ಒಲವು ಕೊಡ್ತಾಯಿಲ್ಲ. ಇಂದಿನ ಜನ ಏನಿದ್ದಾರೆ ಅವರು ಮಾತ್ರ ಖಾದಿಯನ್ನು ಉಪಯೋಗಿಸ್ತಿದ್ರೆ, ಇವತ್ತಿನ ಜನಗಳು ಖಾದಿ ಉಪಯೋಗಿಸ್ತಿಲ್ಲ. ಹಾಗಾಗಿ ಸ್ವಲ್ಪ ಖಾದಿ ಕೆಲಸ ದಿನ ದಿನ ಕುಂಠಿತ ಆಗ್ತಾಯಿದೆ. ಉತ್ಪನ್ನವಾದ ಬೇಡಿಕೆಗಳು, ನಾವು ಯಾವುದೇ ರೀತಿ ಉತ್ಪಾದನೆಗಳು ಬೇಡಿಕೆ ಇದ್ದರೂ ನಾವು ಅದನ್ನು ನಿಭಾಯಿಸೋಕ್ಕೆ ನಾವು ರೆಡಿ ಇದ್ದೀವಿ. ಆದರೆ ಏನು ಮಾಡ್ತಾರೆ, ಗ್ರಾಹಕರು ಕೊಂಡುಕೊಳ್ಳೋದ್ರಲ್ಲಿ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದಾರೆ. ಇವತ್ತೆಲ್ಲ ಆನ್ಲೈನ್ ಶಾಪಿಂಗ್ ಆಗಿದೆ. ಅವ್ರಿಗೆ ಗೊತ್ತಿರೋಲ್ಲ ಆನ್ಲೈನಲ್ಲಿ ಯಾವುದು ಉತ್ತಮ ಯಾವುದು ಅನ್ನೋದು ಗೊತ್ತಿರೋಲ್ಲ. ಇಲ್ಲಿ ನೋಡ್ತಿದ್ರೆ ಉತ್ತಮವಾದ ನಾವು ಫಸ್ಟ್ ಕ್ವಾಲಿಟಿ ಕಾಟನಲ್ಲಿ ಹತ್ತಿದಿಂದ ದಾರ ತೆಗೆದು ನೇರವಾಗಿ ವಿವಿಂಗ್ ಮಾಡ್ತಾಯಿದ್ದೀವಿ. ಈ ಗಾರ್ಮೆಂಟ್ಸ್ಗಳಲ್ಲೆಲ್ಲ ಏನು ಮಾಡ್ತಾರೆ, ಕಳಪೆ ಮಟ್ಟದ ನೂಲು, ಪಾಲಿಸ್ಟರ್ ಎಲ್ಲ ಮಿಕ್ಸ್ ಮಾಡಿ ಆ ಥರ ಬಟ್ಟೆಗಳಲ್ಲಿ ಕೆಮಿಕಲ್ ಬಣ್ಣ ಹಾಕ್ತಾರೆ. ಅದನ್ನೆಲ್ಲ ಜನ ಉಪಯೋಗಿಸ್ತಾ ಇದ್ದಾರೆ. ನಾವು ಯಾವುದೇ ರೀತಿ ಕೆಮಿಕಲ್ ಉಪಯೋಗಿಸಲ್ಲ ಮತ್ತು ಉತ್ತಮವಾಗಿರ್ತದೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಖಾದಿ ಬಟ್ಟೆ. ಇನ್ನೊಂದು, ಈಗ ಕೈಮಗ್ಗ ನೇಕಾರರು ನಿಮಗೆ ಲಭ್ಯವಾಗ್ತಾ ಇದ್ದಾರಾ? ಕೈಮಗ್ಗ ನೇಕಾರು ಇವಾಗ ಕಮ್ಮಿ ಆಗಿದ್ದಾರೆ ಸರ್. ದಿನ ದಿನ ಇವತ್ತಿನ ಕಾಲದಲ್ಲಿ ಯಾರು ನೇಯ್ಗೆ ಮಾಡ್ಲಿಕ್ಕೆ ಬರಲ್ಲ. ನಮ್ಮದು ಕೈಮಗ್ಗ ಅಂತಂದರೆ ಕೈ ಕಾಲು ಎರಡೂ ರೊಟೇಟ್ ಆಗಲೇಬೇಕು. ಇಲ್ಲಿ ಅವರು ಶ್ರಮವಹಿಸಿ ಕೆಲಸ ಮಾಡಿದ್ರೇ ಪೇಮೆಂಟು. ಈ ಗಾರ್ಮೆಂಟ್ಸ್ಗಳಲ್ಲಿ 1 ಗಂಟೆಗೆ 1000 ಮೀಟ್ರ್ ಮಾಡಾಕ್ಬಿಡುತ್ತೆ ಮಿಷಿನ್ನು. ಈ ಖಾದಿ ಮಗ್ಗ ಏನಪ್ಪ ಅಂತಂದರೆ ಕೈಮಗ್ಗ, ಅವ್ರ ಕೈ ಎಷ್ಟು ಮೀಟ್ರ್ ಮಾಡ್ತಾರೆ ಅಷ್ಟು ಮೀಟ್ರ್ ಮಾತ್ರ ಪ್ರೊಡಕ್ಷನ್ ಮೇಲೆ ನಾವು ಪೇಮೆಂಟ್ ಕೊಡ್ತೀವಿ. ಹಾಗಾಗಿ ಅದು ಒಂದು ಎಲ್ಲ ಇವತ್ತಿನ ಕಾಲದಲ್ಲಿ ಅಷ್ಟು ಶಕ್ತಿ ಇರಲ್ಲ ಮಹಿಳೆಯರಿಗಾಗಲಿ ಯುವಕರೇ. ದಿನ ದಿನ ಕುಂಠಿತ ಆಗ್ತಾಯಿದೆ ಕೈಮಗ್ಗಗಳು. ಅವ್ರಿಗೆ ವೇತನ ಎಲ್ಲ ಯಾವ ಥರ ಸಿಗ್ತಾ ಇದೆ? ವೇತನ ಅವ್ರಿಗೆ ಮೀಟ್ರ್ ವೇಸ್ ಇರುತ್ತೆ. 1 ಮೀಟ್ರಿಗೆ ಈಗ 40 ರೂಪಾಯಿ ಇದೆ. ಅವರು ಡೈಲಿ 10 ಮೀಟ್ರ್ ಮಾಡ್ತಾರೆ, 12 ಮೀಟ್ರ್ ಮಾಡ್ತಾರೆ. ಆ ಥರ ಅವರು ಎಷ್ಟು ವೇಜಸ್ಸು ಮೀಟ್ರ್ ಪ್ರೊಡಕ್ಷನ್ ಮಾಡ್ತಾರೆ ಅಷ್ಟು ನಾವು ವೇಜಸ್ ಕೊಡ್ತೀವಿ. ಕೈಮಗ್ಗ ಇವತ್ತಿನ ಕಾಲದಲ್ಲಿ ಮಿಷಿನರಿ ಮಗ್ಗಗಳೆಲ್ಲ ಬಂದ್ಬಿಟ್ಟು, ಮಿಲ್ ಮೇಡ್ ಮಗ್ಗಗಳೆಲ್ಲ ಬಂದ್ಬಿಟ್ಟು ನಮಗೆ ಭಾಳ ಹೊಡ್ತಾ ಬೀಳ್ತಿದೆ. ಅದ್ರ ಮುಂದೆ ಕಂಪೇರಾಗಿ ಕೈಮಗ್ಗದಲ್ಲಿ ಕೆಲಸ ಮಾಡ್ಸೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಸರ್ಕಾರ ಯಾವುದೇ ರೀತಿ ಏನಿಲ್ಲ, ಸಹಾಯಧನ ಏನಿದೆ ಅದು ಯಾವಾಗಲೂ ಒಂದ್ಸಲಿ ಬರುತ್ತೆ. ಅಷ್ಟು ಬಿಟ್ರೆ ನಮ್ಮ ಸಂಸ್ಥೆ ಕಡೆಯಿಂದ ಏನಿದೆ ಅದು ಸೊಸೈಟಿಯಿಂದ ಏನು ಪೇಮೆಂಟ್ ಕೊಡ್ತಿದ್ವಿ ಆ ಪೇಮೆಂಟ್ ಕೊಟ್ಕೊಂಡು ಕೆಲಸ ಮಾಡಿಸ್ಕೊಂಡು. ನೀವು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀವಿ? ನಾನು ಇಲ್ಲಿ ಬದನವಾಳಿ ಖಾದಿ ಕೇಂದ್ರ 13 ವರ್ಷದಿಂದ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನೀವು ಕಂಡಂಗೆ ಕಾರ್ಮಿಕರು ನೇಕಾರರು ಮೊದಲು ಆರಂಭದಲ್ಲಿ ಎಷ್ಟು ಜನ ಇದ್ರು? ನಾನು ಬಂದಾಗ ಒಂದು 80 ಜನ ಇದ್ರು. ಈಗ 60 ಜನಕ್ಕೆ ಬಂದಿದ್ದಾರೆ. 20 ಜನ ಇದಾಗಿದ್ದಾರೆ. ಹೌದು. ಈಗ ಅವರು ಬಿಟ್ಟಂಗೆ ಹೊಸಬ್ರು ಕರಿತೀವಿ, ಟ್ರೈನಿಂಗ್ ಕೊಡ್ತೀವಿ. 1 ತಿಂಗಳು 2 ತಿಂಗಳು ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಬಿಟ್ಟು ಹೋಗ್ತಾರೆ. ಎಲ್ಲ ಸಂಬಳ ಕಮ್ಮಿ ಇರುತ್ತೆ. ಅದೊಂದು ಇಲ್ಲಿ ಕೆಲಸ ನೀವು ನೋಡಿದ್ರೆ ಚರ್ಕಾದಲ್ಲಾಗಲಿ ಮಗ್ಗದಲ್ಲೇ ಆಗಲಿ ಅವ್ರು ಎಷ್ಟು ಪ್ರೊಡಕ್ಷನ್ ತೆಗೆದಿದ್ದಾರೆ ಅದ್ರ ಮೇಲೆ ನಾವು ಪೇಮೆಂಟ್ ಕೊಡ್ತೀವಿ. ಈಗ ಮಿಲ್ ಮೇಡು ಗಾರ್ಮೆಂಟ್ಸ್ ಎಲ್ಲ ಹಂಗಲ್ಲ, ನಿಂತ್ಕೊಂಡಾಗ ಆ ಕಡೆ ಈ ಕಡೆ ಓಡಾಡಿದ್ರೆ ಅವ್ರಿಗೆ ಪೇಮೆಂಟ್ ಸಿಗ್ಬಿಡ್ತದೆ. ಈ ಥರ ಕೈಮಗ್ಗದಲ್ಲಿ ಕೆಲಸ ಮಾಡಿದ್ರೇ ಅವ್ರಿಗೆ ಪೇಮೆಂಟ್ ಸಿಗೋದು.